ಆಸ್ತಿಯನ್ನು ಸಂಪಾದಿಸೋದು ಎಷ್ಟು ಕಷ್ಟವೋ ಸಂಪಾದಿಸಿದ ಆಸ್ತಿಯನ್ನು ಕಾಪಾಡಿಕೊಳ್ಳೋದು ಸಹ ಅಷ್ಟೇ ಕಷ್ಟ. ನಮ್ಮ ಆಸ್ತಿಗೆ ಯಾರೋ ಅಕ್ಕಪಕ್ಕದವ್ರು ತೊಂದರೆ ಕೊಡ್ತಾ ಇದ್ದಾರೆ, ಅತಿಕ್ರಮ ಪ್ರವೇಶ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎನ್ಕ್ರೋಚ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಈಗ ನಾನು ನನ್ನ ಆಸ್ತಿಯನ್ನು ಕಾಪಾಡ್ಕೊಂಡು ಏನು ಮಾಡು? ಅನೇಕ ವಿಧವಾದಂಥ ಪರಿಹಾರಗಳಿವೆ. ಸೂಟ್ ಫಾರ್ ಇಂಜಂಕ್ಷನ್ ಅಂತಿದೆ, ಸೂಟ್ ಫಾರ್ ಡಿಕ್ಲರೇಷನ್ ಅಂತಿದೆ, ಸೂಟ್ ಫಾರ್ ಪಾರ್ಟಿಷನ್ ಅಂತಿದೆ, ಅಥವಾ ಯಾರೋ ಹಣ ತಗೊಂಡಿರೋರ್ಗೆ ವಾಪಸ್ ಕೊಡ್ತಾ ಇಲ್ಲ, ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಂತಿದೆ, ಸೂಟ್ ಫಾರ್ ಎವಿಕ್ಷನ್ ಅಂತ ಇದೆ, ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಇದೆ. ಕರ್ನಾಟಕ ಟಿವಿ ಚಾನಲಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ವಿ ಮಂಜುನಾಥ್. ಕಾನೂನಿನ ಕುರಿತಾದಂಥ ನಮ್ಮ ಚರ್ಚೆಯ ಮುಂದಿನ ಭಾಗವಾಗಿ ಈ ದಿವಸ ನಮ್ಮ ಆಸ್ತಿಪಾಸ್ತಿಗಳನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಆಸ್ತಿಯನ್ನು ಸಂಪಾದಿಸೋದು ಎಷ್ಟು ಕಷ್ಟವೋ ಸಂಪಾದಿಸಿದ ಆಸ್ತಿಯನ್ನು ಕಾಪಾಡಿಕೊಳ್ಳೋದು ಸಹ ಅಷ್ಟೇ ಕಷ್ಟ. ಹಾಗಾಗಿ ಯಾಕೆ ಒಬ್ಬ ಮನುಷ್ಯ ಆಸ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಅಪಾರವಾದ ಕಷ್ಟಪಟ್ಟಿರ್ತಾರೆ. ಕಷ್ಟ ನಷ್ಟಗಳನ್ನು ಅನುಭವಿಸಿ ಒಂದೊಂದು ರೂಪಾಯಿಯನ್ನು ಕೂಡಿ ಹಾಕಿ ಜೀವನದಲ್ಲಿ ಆಸ್ತಿಗಳನ್ನು ಸಂಪಾದನೆ ಮಾಡ್ತಾರೆ. ಸೈಟು, ಮನೆ, ಅಪಾರ್ಟ್ಮೆಂಟ್ ಎಲ್ಲವನ್ನು ಸಂಪಾದನೆ ಮಾಡೋದಕ್ಕೆ ಕಷ್ಟಪಟ್ಟಿರ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಆಸ್ತಿಯನ್ನು ಕಾಪಾಡಿಕೊಳ್ಳೋದು ಸಹ ಒಂದು ದೊಡ್ಡ ಸವಾಲಾಗುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಮಗೆ ಸಿಗಬೇಕಾದಂಥ ಆಸ್ತಿ ನಮಗೆ ಸಿಕ್ಕಿರಲ್ಲ. ಆ ಆಸ್ತಿಯಲ್ಲಿ ನಮಗೆ ಬರಬೇಕು, ಆದರೆ ಅನೇಕ ಕಾರಣಗಳಿಂದ ಯಾರೋ ಅದನ್ನು ನಮಗೆ ಕೊಟ್ಟಿರಲ್ಲ. ಅದನ್ನು ನಾವು ಪಡ್ಕೋಬೇಕು, ಕೇಳಿದರೆ ಅವ್ರು ಕೊಡಲ್ಲ. ಅಂತಹ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ನ್ಯಾಯಾಲಯಗಳಿಗೆ ಹೋಗಿ ನ್ಯಾಯಾಲಯದ ಮೂಲಕ ನಮ್ಮ ಆಸ್ತಿಗಳನ್ನು ನಾವು ಪಡ್ಕೋಬೇಕಾಗುತ್ತೆ. ನಮ್ಮ ಆಸ್ತಿ ಇದೆ, ಯಾರೋ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಆಸ್ತಿಗೆ, ಅಥವಾ ಯಾರೋ ನಮ್ಮ ಆಸ್ತಿಯನ್ನು ಅತಿಕ್ರಮ ಪ್ರವೇಶ ಮಾಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಬೇಕು? ನಾವು ಯಾವುದೋ ಒಂದು ಅಂಗಡಿಯನ್ನು, ಮನೆಯನ್ನು ಯಾರಿಗೋ ಬಾಡಿಗೆ ಕೊಟ್ಟಿದ್ದೀವಿ, ಅವರು ಖಾಲಿ ಮಾಡಿಕೊಡ್ತಾ ಇಲ್ಲ. ಏನು ಮಾಡಬೇಕು? ನಮ್ಮ ಅಣ್ಣ, ನಮ್ಮ ತಂದೆ, ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಕೊಡಬೇಕು. ನನಗೊಂದು ಶೇರಿದೆ, ನನಗೊಂದು ಭಾಗ ಬರಲೇಬೇಕು, ಅದು ಕಾನೂನು ಪ್ರಕಾರ. ಆದರೆ ನಾನು ಎಷ್ಟು ಕೇಳಿದ್ರೂ ಕೊಡ್ತಾ ಇಲ್ಲ. ಏನು ಮಾಡಬೇಕು? ನಮ್ಮ ಆಸ್ತಿಗೆ ಯಾರೋ ಅಕ್ಕಪಕ್ಕದವ್ರು ತೊಂದರೆ ಕೊಡ್ತಾ ಇದ್ದಾರೆ, ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎನ್ಕ್ರೋಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾನು ನನ್ನ ಆಸ್ತಿಯನ್ನು ಕಾಪಾಡ್ಕೋಬೇಕು. ಏನು ಮಾಡಬೇಕು? ಪ್ರತಿನಿತ್ಯ ಪ್ರತಿಯೊಬ್ಬರು ಎದುರಿಸುವಂಥ ಸಮಸ್ಯೆಗಳಿದು. ಇದಕ್ಕೊಂದು ಪರಿಹಾರ ಬೇಕು. ಎಲ್ಲಿಗೆ ಹೋಗಬೇಕು? ನಾವು ಕೋರ್ಟಿಗೆ ಹೋಗೋದಾದರೆ ಯಾವ ಕೋರ್ಟಿಗೆ ಹೋಗಬೇಕು? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಇದನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಸಿವಿಲ್ ಕೇಸ್ ಅಂತ ಕರಿತೀವಿ. ಯಾವುದನ್ನು ನಾವು ಪೊಲೀಸ್ನವ್ರ ಮೂಲಕ ದೂರುಗಳನ್ನು ದಾಖಲೆ ಮಾಡಿ ಕೇಸ್ ನಡೆಸ್ತೀವೋ ಅದನ್ನು ಕ್ರಿಮಿನಲ್ ಕೇಸ್ ಅಂತ ಕರಿತೀವಿ. ಈ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟಂಥ ದಾವೆಗಳನ್ನು ನಾವು ಸಿವಿಲ್ ದಾವೆಗಳು ಅಂತ ಕರಿತೀವಿ. ಇದನ್ನು ನೀವು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಬೇಕು. ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ನಿಮಗೆ ಬೇಕಾದಂಥ ಒಂದು ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ನಾವು ಯಾವ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಬೇಕು ಸರ್? ಯಾವುದಕ್ಕಾದರೂ ಹೋಗ್ಬೋದಾ? ಯಾವ ಕೋರ್ಟಿಗಾದರೂ ಹೋಗಿ ನಾವು ಸಿವಿಲ್ ದಾವೆಯನ್ನು ಹೂಡ್ಬೋದಾ? ಖಂಡಿತ ಇಲ್ಲ. ನೀವು ಯಾವ ಆಸ್ತಿಪಾಸ್ತಿಗಳನ್ನು ಕಾಪಾಡ್ಕೊಳ್ಳೋಕ್ಕೆ, ಅಥವಾ ನಿಮ್ಮ ಭಾಗವನ್ನು ಪಡ್ಕೊಳ್ಳಿಕ್ಕೆ, ಅಥವಾ ಯಾರನ್ನೋ ನೀವು ಆಸ್ತಿಯಿಂದ ಖಾಲಿ ಮಾಡಿಸೋದಕ್ಕೆ ಎಲ್ಲಿ ಹೋಗ್ತೀರೋ ಅದರ ಹತ್ತಿರ ಇರುವಂತಹ ಸಿವಿಲ್ ನ್ಯಾಯಾಲಯಕ್ಕೆ ನೀವು ಹೋಗಬೇಕು. ಅದಕ್ಕೆ ಜ್ಯೂರಿಸ್ಡಿಕ್ಷನ್ ಜ್ಯೂರಿಸ್ಡಿಕ್ಷನ್ ಕೋರ್ಟ್ ಅಂತ. ಬೇರೆ ಯಾವುದೋ ಕೋರ್ಟ್ ಬೆಂಗಳೂರಿನಲ್ಲಿ ಕುಳಿತು ಶಿವಮೊಗ್ಗದಲ್ಲಿರೋ ಯಾವುದೋ ಪ್ರಾಪರ್ಟಿ ಬಗ್ಗೆ ಕೇಸ್ ಹಾಕೋಕ್ಕೆ ಬರಲ್ಲ. ಶಿವಮೊಗ್ಗದಲ್ಲಿರೋ ಆಸ್ತಿ ಆದರೆ ಶಿವಮೊಗ್ಗದಲ್ಲಿ, ಮಂಗಳೂರಲ್ಲಿದ್ದರೆ ಮಂಗಳೂರಲ್ಲಿ, ರಾಮನಗರದಲ್ಲಿದ್ದರೆ ರಾಮನಗರದಲ್ಲಿ ನೀವು ಕೇಸುಗಳನ್ನು ದಾಖಲಿಸಿ ಆಸ್ತಿ ಇರೋ ಕಡೆ ನೀವು ಸೂಕ್ತ ಯಾವ ರೀತಿ ನಾವು ತಗೊಳ್ಬೇಕು ಪರಿಹಾರವನ್ನು ಅಂದಾಗ ನೋಡಿ, ಬಹಳ ಮುಖ್ಯವಾಗಿ ನಮ್ಮ ದೇಶದ ಕಾನೂನಲ್ಲಿ ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ ಇದೆ, ಕಾಯ್ದೆ ಇದೆ ಒಂದು. ಆ ಕಾಯ್ದೆಯ ಅಡಿಯಲ್ಲಿ ತಾವು ತಮ್ಮ ಆಸ್ತಿಪಾಸ್ತಿಗಳಿಗೆ ಸಂಬಂಧಿತಪಟ್ಟಂತಹ ದಾವೆಗಳನ್ನು ಹೂಡಿ ತಮಗೆ ಬೇಕಾದ ಪರಿಹಾರಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ನಾವು ನ್ಯಾಯಾಲಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ನಾವು ನಮಗೆ ನ್ಯಾಯಾಲಯಕ್ಕೆ ಬೇಕಾದಂಥ ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ಅನೇಕ ವಿಧವಾದಂಥ ಪರಿಹಾರಗಳಿದೆ. ಸೂಟ್ ಫಾರ್ ಇಂಜಂಕ್ಷನ್ ಅಂತಿದೆ, ಸೂಟ್ ಫಾರ್ ಡಿಕ್ಲರೇಷನ್ ಅಂತಿದೆ, ಸೂಟ್ ಫಾರ್ ಪಾರ್ಟಿಷನ್ ಅಂತಿದೆ.
ಅಥವಾ ಯಾರೋ ಹಣ ತೊಗೊಂಡಿರೋರ್ಗೆ ವಾಪಸ್ ಕೊಡ್ತಾ ಇಲ್ಲ, ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಂತಿದೆ, ಸೂಟ್ ಫಾರ್ ಎವಿಕ್ಷನ್ ಅಂತ ಇದೆ, ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಇದೆ. ಸ್ವಾಧೀನಕ್ಕೋಸ್ಕರ ದಾವ ಹಾಕಬೇಕಾದ್ರೆ ನೀವು ಓನರ್ ಆಗಿರ್ತೀರಿ, ಸ್ವಾಧೀನ ನಿಮ್ಮದಿಲ್ಲ, ಯಾರೋ ಬೇರೆಯವ್ರು ಬಂದು ಕೂತಿದ್ದಾರೆ, ಸ್ವಾಧೀನ ಪಡ್ಕೋಬೇಕು, ಅದಕ್ಕಿದೆ. ಇದೆಲ್ಲದಕ್ಕೂ ಅಥವಾ ಯಾರೋ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮಿಂದ ಅಡ್ವಾನ್ಸ್ ತೊಗೊಂಡಿದ್ದಾರೆ, ಕ್ರಯಪತ್ರ ಮಾಡಿಕೊಡ್ತಾ ಇಲ್ಲ, ಈಗ ನಾವು ನ್ಯಾಯಾಲಯಕ್ಕೆ ಹೋಗಿ ಕ್ರಯಪತ್ರ ಮಾಡಿಸ್ಕೋಬೇಕು, ಅದಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ದಾವ ಇದೆ. ಹೀಗೆ ಅನೇಕ ಎಲ್ಲ ಸಮಸ್ಯೆಗಳಿಗೂ ಬೇರೆ ಬೇರೆಯದ ಆದಂಥ ದಾವೆಗಳನ್ನು ಹೂಡೋದ್ರ ಮೂಲಕ ತಾವುಗಳು ನ್ಯಾಯಾಲಯದಿಂದ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಏನೆಲ್ಲ ಪ್ರಯತ್ನ, ಆ ರೀತಿಯ ನಾವು ಏನು ಕೇಳ್ಕೊಳ್ತೀವಿ ಅದು ಹೇಗಿರಬೇಕು, ಅದರ ಸ್ವರೂಪ ಏನು ಅಂತ ಕೇಳಿದ್ರೆ, ಈಗ ಅಣ್ಣ ತಮ್ಮಂದಿರ ನಡುವೆ ವ್ಯಾಜ್ಯ ಆಗಿ ಆಸ್ತಿಪಾಸ್ತಿಗಳಿಗೆ ಬಂದಾಗ ಪಾರ್ಟಿಷನ್ ಸೂಟ್, ವಿಭಾಗಕ್ಕಾಗಿ ದಾವೆಯನ್ನು ಹೂಡುವಂಥದ್ದು. ಅಥವಾ ಯಾರೋ ಅಕ್ಕಪಕ್ಕದವ್ರು ಬಂದು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಆಸ್ತಿಪಾಸ್ತಿಗೆ, ಅವರಿಂದ ಕಾಪಾಡ್ಕೋಬೇಕು, ಅದಕ್ಕೆ ಇಂಜಂಕ್ಷನ್ ಸೂಟ್ ಅಂತ ಹೇಳ್ತೀವಿ ನಾವು. ಯಾರೋ ಅಗ್ರಿಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ತೊಗೊಂಡಿದ್ದಾರೆ, ಕ್ರಯಪತ್ರ ಮಾಡಿಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಹೇಳ್ತೀವಿ. ಯಾರೋ ನಮ್ಮಿಂದ ಹಣ ತೆಗೆದುಕೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ, ಸೂಟ್ ಫಾರ್ ರಿಕವರಿ ಆಫ್ ಮನಿ, ಹಣವನ್ನು ವಾಪಸ್ ಪಡೆದುಕೊಳ್ಳೋಕ್ಕೋಸ್ಕರ ದಾವೆ ಹಾಕೋದು. ಯಾರೋ ಬಾಡಿಗೆದಾರರಿದ್ದಾರೆ, ಅವಧಿ ಮುಗಿದಿದೆ ಆದರೂ ಖಾಲಿ ಮಾಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾರೆ, ಏನು ಮಾಡಬೇಕು, ಸೂಟ್ ಫಾರ್ ಎವಿಕ್ಷನ್, ಸೂಟ್ ಫಾರ್ ಎಜೆಕ್ಟ್ಮೆಂಟ್, ಖಾಲಿ ಮಾಡಿಸೋದಕ್ಕೋಸ್ಕರನೇ ದಾವೆ, ಇಲ್ಲಿ ಸಿವಿಲ್ ದಾವೆಗಳಲ್ಲಿ ಅವಕಾಶ ಇದೆ. ಈ ರೀತಿ ತಮಗೆ ಏನು ಬೇಕು, ಏನು ಪರಿಹಾರ ಬೇಕಾಗಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ತಾವುಗಳು ಆ ಸಂಬಂಧಿಸಿದ ನ್ಯಾಯಾಲಯ, ನಿಮ್ಮ ಆಸ್ತಿಪಾಸ್ತಿಗೆ ಹತ್ತಿರದಲ್ಲಿರುವಂಥ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ತನ್ಮೂಲಕ ನೀವು ಪರಿಹಾರವನ್ನು ಪಡೆದುಕೊಳ್ಬೋದು. ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಸರ್ ನ್ಯಾಯಾಲಯಕ್ಕೆ ಹೋದರೆ ತುಂಬ ದಿವಸ ಆಗುತ್ತೆ, ಅಲ್ಲಿವರೆಗೂ ನಮಗೇನು ಮಧ್ಯಂತರ ಪರಿಹಾರನೇ ಇಲ್ಲವೇ, ಕಾಯಬೇಕೆ ನಾವು ಹಾಗಾದರೆ ತೀರ್ಪು ಬರೋವರೆಗೆ ಅಂದರೆ ಖಂಡಿತ ಇಲ್ಲ. ಕೆಲವು ದಾವೆಗಳಲ್ಲಿ ನೀವು ಯಾವುದನ್ನು ಮುಖ್ಯವಾದ ಪ್ರಾರ್ಥನೆಯನ್ನು ಕೇಳಿರ್ತೀರೋ ನಿಮ್ಮ ದಾವೆಯಲ್ಲಿ, ಅದರ ಮಧ್ಯಂತರ ಆದೇಶವನ್ನು ಸಹ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇನ್ನು ಕೇಸ್ ನಡೆಯುವಾಗಲೇ ನೀವು ಪರಿಹಾರವನ್ನು ತೆಗೆದುಕೊಂಡು ಅದನ್ನು ಮಧ್ಯಂತರ ಆದೇಶ ಅಂತಾರೆ, ಅದನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲೇನು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತೀವಿ, ಅದು ಈ ಎಲ್ಲ ಯಾವ ರೀತಿ ನೀವು ದಾವೆಯನ್ನು ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆ ನಿಮಗೆ ಅದರಲ್ಲಿ ಸಿಗುತ್ತೆ. ಅಂದರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದಂತಹ ದಾವೆಗಳು ಬಂದಾಗ ಸೂಕ್ತ ನ್ಯಾಯಾಲಯದಲ್ಲಿ ನೀವು ಸೂಕ್ತ ವಕೀಲರನ್ನು ನೇಮಿಸಿಕೊಂಡು ಅವರ ಸಹಾಯದಿಂದ ದಾವೆಗಳನ್ನು ಸಲ್ಲಿಸಿ ನಿಮಗೆ ಬೇಕಾದಂತಹ ಪರಿಹಾರವನ್ನು ಪಡ್ಕೊಂಡು ನಿಮ್ಮ ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡ್ಕೋಬಹುದು. ಹಾಗೆ ನಿಮಗೆ ಬರಬೇಕಾಗಿದ್ದ ಹಣವನ್ನು ಸಹ ನೀವು ವಸೂಲಿ ಮಾಡ್ಕೋಬೋದು. ಬೇರೆಯವರಿಂದ ಬರಬೇಕಾಗಿದ್ದರೆ, ನಿಮಗೆ ಬರಬೇಕಾದ ಆಸ್ತಿಯಲ್ಲಿ ಭಾಗ ಬೇಕಿದ್ದರೆ ಅದನ್ನು ಸಹ ಪಡ್ಕೊಳ್ಬೋದು. ಆದರೆ ಇದೆಲ್ಲದಕ್ಕೂ ಸಿವಿಲ್ ನ್ಯಾಯಾಲಯಗಳಿಗೆ ತಾವು ಹೋಗಬೇಕಾಗುತ್ತೆ, ಅದನ್ನು ಸಿವಿಲ್ ದಾವೆಗಳನ್ನು ಹೂಡೋದ್ರ ಮೂಲಕ ಪಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನ್ಯಾಯಾಲಯಕ್ಕೆ ಹೋಗದೆ ಪರಿಹಾರ ಸಿಗೋದಿಲ್ಲ. ನ್ಯಾಯಾಲಯಕ್ಕೆ ಹೋಗಿ ಪರಿಹಾರವನ್ನು ಪಡ್ಕೊಂಡು ನಿಮ್ಮ ಆಸ್ತಿಪಾಸ್ತಿಗಳನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.